ನಿಮ್ಮ ಸೂಪರ್ ಸಿನಿಮಾನು ನಾನು ನೋಡಿದ್ದೀನಿ, ಬೇರೆ ಬೇರೆ ಸಿನಿಮಾಗಳು ಎಲ್ಲವನ್ನೂ ನೋಡಿದ್ದೀನಿ. ಈ ಸಾಂಗ್ಸ್ ಬರ್ತಿರ್ಬೇಕಿದ್ರೆ ನಾನು ನೋಡ್ತಾ ಇದ್ದೆ. ಅದರಲ್ಲಿ ನಿಮಗೆ ಚಾಂದಿನಿ ಅವರು ನಿಮಗೆ ಗಂಜಿ ತೊಗೊಂಡು ಬಂದು ಕೊಡ್ತಾ ಇರ್ತಾರೆ. ಆ ರೀತಿ ಒಂದು ಸೀನ್ಗಳನ್ನ ಇಟ್ಟಿದ್ದೀರ. ಉಪೇಂದ್ರ ಅವರು ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದಿದ್ರು. ಎಲ್ಲೋ ಒಂದು ಕಡೆ ಅವ್ರಿಗೆ ಹಳ್ಳಿನಲ್ಲಿ ಈ ರೀತಿ ಒಂದು ಸಾಮಾನ್ಯ ಜೀವನ ಇರುತ್ತೆ, ಜೀವನನ ಎಂಜಾಯ್ ಮಾಡಬೇಕು ಅನ್ನೋ ತುಡಿತಾ ಇದೆಯಾ ಅಂತ ಕಾಣಿಸುತ್ತೆ. ಯಾಕಂದರೆ ಸೂಪರಲ್ಲಿ ನೀವು ಎಲ್ಲ ಮಾಡಿಬಿಟ್ಟು ಎಲ್ಲ ಅವ್ರವ್ರಿಗೆ ಒಪ್ಪಿಸ್ಬಿಟ್ಟು ಲೋಕಲ್ MLAಗಳಿಗೆ ಇವ್ರಿಗೆ ಒಪ್ಪಿಸ್ಬಿಟ್ಟು ನೀವು ಸೀದಾ CM ಆಗ್ಬಿಟ್ಟು ಹಳ್ಳಿನಲ್ಲಿ ಆರಾಮಾಗಿ ಇರ್ತೀರಾ ಹೆಂಡತಿ ಜೊತೆ. ಸೊ ಎಲ್ಲೋ ಇದು ಅಂದ್ರೆ ನೋಡಿ, ಅಲ್ಲಿಂದ ಶುರುವಾಗಿದ್ದು ನಿಮ್ಗೆ ಆ ಥಾಟು ಇನ್ನೂ ನಿಮ್ಮನ್ನ ಅದೆಲ್ಲ ಕಾಡ್ತಾನೆ ಇದೆ ನಿಮ್ಮನ್ನ. ಇಲ್ಲ ಖಂಡಿತ ಅದೇ ನೋಡಿ, ಎಲ್ಲರೂ ಅದೇ ಹೇಳೋದು, ಹಳ್ಳಿಲಿ ಆರಾಮಾಗಿರ್ತೀವಿ ಅಂದ್ರೆ ಸಿಟಿಲಿ ಆರಾಮಾಗಿರ್ತೀವಿ ಅಂತ ಹೇಳಲ್ಲ. ಅಲ್ಲೇ ಇದೆ ಡಿಫ್ರೆನ್ಸ್. ನೇಚರಲ್ಲಿ ಎಂಜಾಯ್ ಮಾಡ್ತೀವಿ ನಾವು, ವಾಪಸ್ ನಾವು ಮತ್ತೆ ನೇಚರ್ಗೆ ಹೋಗ್ಬೇಕು. ನಾನು ಎಲ್ಲಾ ಮಾಡ್ರ ಮೇಲೆ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಗಿಡಕ್ಕೆ ನೀರ್ ಹಾಕೊಂಡಿರ್ಬೇಕು ಅಂತ ಆಸೆ ಆಗುತ್ತೆ. ಅಣ್ಣ ಅವ್ರು ಹೇಳೋದು, ನಾನು ಹೋಗಿ ರೈತ ಆಗಿ ನಾನು ಹೊಲದಲ್ಲಿ ಕೆಲಸ ಮಾಡ್ಬೇಕು ಅಂತ. ಅದು ಯಾವತ್ತು ಅದ್ ಮೂಲ ಎಳೆದೇ ಎಳಿತದ ನಮ್ಮನ್ನ. ನಾವ್ ಎಲ್ಲಿಂದ ಬಂದ್ವಿ ಅಲ್ಲಿಗೆ ಎಳಿತದ, ಅದು ಎಲ್ಲಾರನು ಅಷ್ಟೇ. ನೀವು ಅದೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಸರ್? ಆಲ್ರೆಡಿ ಫಾರ್ಮ್ ಹೌಸ್ ಇದೆ, ವ್ಯವಸಾಯನೂ ಮಾಡ್ತಾ ಇದ್ದೀರಾ. ನಾನು ಹೋಗಿ ಅಲ್ಲಿ ಯಾವಾಗ ನಂಗೆ ಟೈಮ್ ಇರುತ್ತೋ ಹೋಗಿ ನನಗೆ ಏನೋ ಪಕ್ಷಿಗಳು, ಆ ನವಿಲುಗಳು ಬರುತ್ತೆ, ಒಂದೊಂದು ಗಿಡ ಮರಗಳ ಜೊತೆ ಕಾಲ ಕಳೆದೆ ಅದ್ಭುತ. ಅದು ಆಕ್ಚುಲಿ ಬಹಳ ಚೆನ್ನಾಗಿರುತ್ತೆ ಆಕ್ಚುಲಿ. ಸರ್, ಈ ಒಂದು ನಗ್ನ ಸತ್ಯಗಳಾಗಿರ್ಬೋದು, ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅವ್ಯವಹಾರಗಳ ಬಗ್ಗೆ ಆಗಿರ್ಬೋದು, ನೀವು ಫಸ್ಟಿಂದ ಸಿನಿಮಾಗಳಲ್ಲಿ ಇದನ್ನೇ ತೋರಿಸ್ಕೊಂಡು ಬಂದಿದ್ದೀರಿ. ಆ್ಯಸ್ ಇಟ್ ಈಸ್ ರಿಯಲ್ ಆಗಿ ಹೇಗಿರುತ್ತೋ ಅದಕ್ಕೆ ಗಟ್ಸ್ ಕೂಡ ಬೇಕು. ಜೊತೆಗೆ ನಿಮಗೆ ಚಿಕ್ಕಂದಿಂದಲೇ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋ ಥಾಟ್ ಇತ್ತ ಸರ್ ನಿಮಗೆ ಯಾರು ಇನ್ಸ್ಪಿರೇಷನ್ ಇದಕ್ಕೆಲ್ಲ ಅಂತ ಹೇಳ್ಬಿಟ್ಟು? ಈ ಒಂದು ಅಂದರೆ ನಾವು ಚಿಕ್ಕ ಹುಡುಗರಲ್ಲಿ ನಿಮ್ಮ ಏಜಲ್ಲಿ ಇರಬೇಕಿದ್ರೆ, ನೀವು ಡೈರೆಕ್ಷನ್ ಮಾಡಿದ್ದೀರಲ್ಲ, ಆ ಏಜಲ್ಲಿ ಇರಬೇಕಿದ್ರೆ ನಮಗೆ ಇಷ್ಟೊಂದೆಲ್ಲ ನಮ್ಗೆ ಥಾಟ್ ಇತ್ತಾ ಇದೆಲ್ಲ ಅಂತ ನಮ್ಗೆ ಅನಿಸುತ್ತೆ. ಈ ಥರದ್ದೆಲ್ಲ ನೀವು ಎಕ್ಸ್ಟ್ರೀಮ್ ಸರ್, ಅದನ್ನ ನೀವು ಚಿಕ್ಕ ಏಜ್ನಲ್ಲೇ ಎಲ್ಲವನ್ನ ತಿಳ್ಕೊಂಡಿದ್ದೀರಾ. ಇಲ್ಲ ಹಂಗಲ್ಲ, ಅದೇನೋ ಲಕ್ ನೋಡಿ. ನಮ್ಗೆ ಒಬ್ರು AJR ಅಂತ ಒಬ್ರು ಮಾಸ್ಟರ್ ಇದ್ರು ಬೆಂಗಳೂರು ಹೈಸ್ಕೂಲಲ್ಲಿ. ಅವ್ರು ಹಿಸ್ಟ್ರಿ ಇದು ಆ ಬುಕ್ ಇಟ್ಕೊಂಡು ನಮ್ಗೆ ಎಕ್ಸ್ಪ್ಲೈನ್ ಮಾಡೋರು. ಅವ್ರು ಯಾವ ತರ ಆವೇಶ ಬರೋದು ಅಂದ್ರೆ ಬಹಳ ಜೋರಾಗಿದ್ರು. ಅವ್ರು ಕೈಯೆಲ್ಲ ಹಿಂಗ್ ಅನ್ಕೊಂಡು ಐ ವಿಲ್ ಟೆಲ್ ಯು ದ ರಿಯಲ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ಬಿಟ್ಟು ಗೆಸ್ಟಿಂಗ್ ಇನ್ಸ್ಪೈರ್. ನಾವೆಲ್ಲ ಹಂಗೆ ಆ ತರ ಇನ್ಸ್ಪೈರ್ ಮಾಡೋರು. ಆಕ್ಚುಲಿ ನಮ್ ದೇಶ ಹಿಂಗಿದೆ, ನಮ್ ದೇಶ ಹಂಗೆ ಹೆಂಗೆ, ಅದು ಏನೋ ಗೊತ್ತಿಲ್ಲದೆ ಎಲ್ಲರಿಗೂ ಆಗಿರುತ್ತೆ ಅದು ಆಕ್ಚುಲಿ. ಎಲ್ಲ ನನಗೆ ಅಂದ್ರೆ, ಬಟ್ ನನಗೊಂದು ಮಾಧ್ಯಮ ಸಿಕ್ತಷ್ಟೇ. ಎಲ್ಲರಲ್ಲೂ ದೇಶಭಕ್ತಿ ಇರುತ್ತೆ, ಎಲ್ಲರಲ್ಲೂ ಇವೆಲ್ಲ ಇರುತ್ತೆ. ಬಟ್ ನನಗೊಂದು ಸಿಕ್ಕಿದಾಗ ಅದನ್ನು ಹೇಳೋಕ್ಕೊಂದು ಅವಕಾಶ ಸಿಕ್ತು, ಆ ಥರ ಸ್ಕ್ರಿಪ್ಟ್ಗಳು ಬಂತು, ಅದನ್ನು ಹೇಳಿದೆ ಅಷ್ಟೇ ನಾನು. ಈಗ ಆ್ಯಕ್ಚುಲಿ ನಾನು ಇವಾಗ ಪ್ರಜಾಕೀಯದ ಯಾಕೆಲ್ಲ ಕನೆಕ್ಟ್ ಆಗ್ತಾರೆ, ಯಾಕೆಲ್ಲ ಕರೆಕ್ಟ್ ಅಂತಾರೆ ಅಂದರೆ, ಮೇ ಬಿ ಅವ್ರಿಗೆ ಪ್ರಾಕ್ಟಿಕಲ್ ಅಲ್ಲ ಅಂತ ಇದು ಯಾಕೆ ಅನ್ನಿಸ್ತಿದೆ ನನಗೆ ಗೊತ್ತಿಲ್ಲ. ಇದೇ ಪ್ರಾಕ್ಟಿಕಲ್ ಆ್ಯಕ್ಚುಲಿ. ಬಟ್ ಒಂದೇ ಒಂದು ಎಲ್ಲರಲ್ಲಿ ಏನಿದೆ ಅಂದರೆ, ನನ್ನೊಬ್ಬನಿಂದ ಸಾಧ್ಯನಾ ಇದು ಅಂತ. ದಟ್ ಈಸ್ ದ ಮೇಯ್ನ್ ಪ್ರಾಬ್ಲಮ್ ಇರೋದೇ, ನನ್ನೊಬ್ಬನಿಂದ ಸಾಧ್ಯನಾ ಅಂತ. ನಿಮ್ಮೊಬ್ಬರಿಂದನೇ ಸಾಧ್ಯ, ಅದು ನಿಜವಾದ ಸತ್ಯ. ಅದು ಬಹಳ ಕಷ್ಟ ಎಕ್ಸ್ಪ್ಲೈನ್ ಮಾಡೋದು, ಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಅದೇ ಎಲ್ಲದರಲ್ಲೂ ಆಗಬೇಕು. ನಿಮ್ಮೊಬ್ಬರಿಂದನೇ ನಿಮ್ಮ ಜೀವನ ಸರಿಪಡಿಸ್ಕೊಳ್ಳೋಕ್ಕೂ ಸಾಧ್ಯ, ನಿಮ್ಮ ಮನೆಯನ್ನು ಸರಿಪಡಿಸ್ಕೊಳ್ಳೋಕ್ಕೂ ಸಾಧ್ಯ, ದೇಶ ಸರಿಪಡಿಸ್ಕೊಳ್ಳೋಕ್ಕೂ ನೀವೊಬ್ಬರೇ ಭಾಳ ಮುಖ್ಯ ಆಗ್ತೀರ. ಅದೇ ನಾನು ನಿಮ್ಮ ಒಂದು ಪ್ರಜಾಕೀಯ ಏನು ಕಾನ್ಸೆಪ್ಟ್ ಇದೆ ಅದನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ವಾ ಸರ್? ಇಂಡಿಯಾದಲ್ಲಿ ಇದೆಲ್ಲ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ಇಲ್ಲಿನ ಜನರು ಓಟು ಅಂದರೆ 1000 ರೂಪೀಸ್ ಕೊಡಿ, 5000 ರೂಪೀಸ್ ಅನ್ನೋದಕ್ಕೆ ಮರಳಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಗೌರ್ಮೆಂಟ್ ಗ್ಯಾರಂಟಿಗಳನ್ನ ಕೊಡುತ್ತೆ, ಅಫ್ಕೋರ್ಸ್ ಜನರಿಗೆ ಒಳ್ಳೇದಾಗ್ತಾ ಇದೆ ಗೌರ್ಮೆಂಟ್ ಗ್ಯಾರಂಟಿಗಳಿಂದ. ಎಷ್ಟೋ ಜನಕ್ಕೆ ನಾವು ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ, ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಕೆಲವೊಬ್ಬರನ್ನ ಕೇಳಿದಾಗ ಇದಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿಗಳ ಬದಲಾಗಿ ಎಜುಕೇಷನ್ ಫ್ರೀ ಕೊಡ್ಬೋದಲ್ವಾ, ಹಾಸ್ಪಿಟಲಿಟಿ ಫ್ರೀ ಕೊಡ್ಬೋದಲ್ವಾ? ಬಿಕಾಸ್ ನಾವು ನಮ್ಮ ಮಕ್ಳಿಗೋಸ್ಕರ ಎಜುಕೇಷನಲ್ಲಿ ಬಂದಿದ್ದು 50% ಎಲ್ಲ ಮಕ್ಕಳು ಎಜುಕೇಷನ್ಗೋಸ್ಕರನೇ ಖರ್ಚು ಮಾಡ್ತಾ ಇದೀವಿ. ಈಗಿನ ನೋಡಿ, ಒಂದ್ ಏನಾಗಿದೆ ನಮ್ಮಲ್ಲಿ, ಏನಾಗ್ಬಿಟ್ಟಿದೆ, ನಮಗೆ ಬೈಯೋದಂದ್ರೆ ಖುಷಿ. ಯಾರು ಬಂದ್ರು ಬೈತೀವಿ. ಈ ಗೌರ್ಮೆಂಟ್ ಬಂದ್ರೆ ಅವರೇ ಬೆಟ್ರ್ ಇದ್ರು, ಇವ್ರು ಸರಿ ಇಲ್ಲ. ಇವ್ರು ಹೋದ್ರ ಮೇಲೆ ಇನ್ನೊಬ್ರು ಬಂದ್ರೆ ಅವ್ರನ್ನ ಬೈತಾ ಇರ್ತೀವಿ. ಬಂದು 3 ತಿಂಗಳಲ್ಲೇ ಬೈಯೋಕೆ ಶುರು ಮಾಡ್ತೀವಿ ನಾವು. ಈ 3 ವರ್ಷನೂ ಬೇಡ. ನಮ್ಗೇನಾಗ್ಬಿಟ್ಟಿದೆ ಅಂದ್ರೆ, ಅದು ನನ್ನೊಳಗೆ ಪ್ರಾಬ್ಲಮ್. ನಾನು ಯೋಚನೆ ಮಾಡಲ್ಲ, ನಾನು ಕರೆಕ್ಟ್ ಆಗಿದ್ದೀನ, ನಾನು ಕರೆಕ್ಟಾಗಿ ವೋಟ್ ಮಾಡ್ತಿದ್ದೀನ, ನಾನು ಯಾವುದಕ್ಕೆ ವೋಟ್ ಮಾಡ್ತೀನಿ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ತಿಳ್ಕೊಳ್ತೀನಿ. ನಾನು ಬ್ಲೇಮ್ ಮಾಡೋದು ಭಾಳ ಈಸಿ ಜೀವನದಲ್ಲಿ. ನನ್ನನ್ನು ಸರಿ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಗೊತ್ತು. ಇವತ್ತು ಒದ್ದಾಡ್ತಾ ಇದ್ದೀನಿ ನಾನು. ನನ್ನೊಳಗಿರೋ ನ್ಯೂನತೆಗಳು, ನನ್ನಲ್ಲಿರೋ ಅಡಿಕ್ಷನ್ಗಳು, ನಾನು ಇವತ್ತಿಗೂ ಒದ್ದಾಡ್ತಿದ್ದೀನಿ ನಾನು.
ಇಷ್ಟು ವರ್ಷ ಆದಮೇಲೂ ಕೂಡ ಅಷ್ಟು ಈಸಿ ಅಲ್ಲ. ಬಟ್ ನೀವು ನನ್ನ ವೀಕ್ನೆಸ್ಸೇ ಪ್ಲಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತೀರಲ್ಲ. ಅಲ್ಲ ಇರಲಿ ಬಿಡಿ, ಅದಲ್ಲ ಅಲ್ಲ ಹೇಳ್ತಿರೋದು. ಸಿ ಅದೊಂದು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಎಲ್ಲರೂ. ಅದೇ ಪ್ರಜಾಕೀಯ ನಾನು ಮಾಡಿರೋದು. ನೀವು ಯಾಕೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀರಾ? ಅವ್ನು ಸರಿ ಇಲ್ಲ, ಇವ್ನು ಸರಿ. ನಾನು ಎಷ್ಟು ಮಟ್ಟಿಗೆ ಸರಿ ಇದ್ದೀನಿ ಅಲ್ವಾ? ನಾವು ರೋಡಲ್ಲಿ ಹೋಗ್ಬೇಕು, ನಾನು ಏನೋ ಗಲೀಜು ತಿಕ್ಕರೆ ಪಕ್ಕಕ್ಕೆ ಹಾಕಲ್ಲ ಅಲ್ವಾ? ನನ್ನ ಮನೆ ಮುಂದೆ ನಾನು ನೀಟಾಗಿ ಇಟ್ಕೊಳ್ಳಲ್ಲ. ಸೊ ಸಣ್ಣ ಪುಟ್ಟದ್ದು ನಾನು ಹೇಳಿದ್ದು ಅಲ್ವಾ? ನನ್ನ ಮಕ್ಕಳ ಜೊತೆ ನಾನು ಯಾವ ಮಾತಾಡಬೇಕು ಅದನ್ನು ಮಾತಾಡಲ್ಲ. ಈ ಥರ ಪಾಲಿಟಿಕ್ಸ್ ಬಗ್ಗೆ ಮಾತಾಡಬೇಕು. ಪಾಲಿಟಿಕ್ಸ್ ಬಿಡ, ಸರಿ ಇಲ್ಲ, ಅಲ್ಲಿರೋರೆಲ್ಲ ಸರಿ ಇಲ್ಲ, ಯಾರೇ ದುಡ್ಡು ಮಾಡ್ರೆ ಅವ್ನು ಮೋಸ ಮಾಡಿನೇ ದುಡ್ಡು ಮಾಡಿದ್ದಾನೆ. ಇಲ್ಲ, ನ್ಯಾಯವಾಗಿ ನಿಯತ್ತಾಗಿ ಸಂಪಾದನೆ ಮಾಡೋ ದೇವ್ರು ಬ್ಲೆಸ್ ಮಾಡಿ ದೊಡ್ಡವ್ರು ಆಗಿದ್ದಾರೆ. ಇಲ್ಲ ಅಂತಲ್ಲ ಎಲ್ಲರೂ ಮೋಸ ಮಾಡಿನೇ ದುಡ್ಡು ಮಾಡ್ತಾರಾ? ಇಲ್ಲ ಅಲ್ವಾ? ಇರ್ಬೋದು, ಆ ಪರ್ಸೆಂಟೇಜು ಇರ್ಬೋದು. ಸೊ ನನ್ನ ಜವಾಬ್ದಾರಿ ಏನು, ನಾನೇನು ಮಾಡಬೇಕು ಅನ್ನೋದು ಭಾಳ ಮುಖ್ಯ ಈ ವಿಷಯ ಬಂದಾಗ. ಅದು ನಾನು ಹೇಳ್ತಾನೆ ಇದ್ದೀನಿ. ನಾನು ಪಾರ್ಟಿನೂ ಮಾಡಿಕೊಟ್ಟಿದ್ದೀನಿ, ಅಪ್ಲಿಕೇಶನ್ನು ಇದೆ, ಎಲ್ಲರ ಕೈಲಿ ಆ ಪಾರ್ಟಿ ಇದೆ, ನೀವೇ ಸೆಲೆಕ್ಟ್ ಮಾಡಿ ಕಳಿಸಿ ಅಂತ ಹೇಳ್ತೀನಿ. ನನ್ನ ಕೆಲಸ ಏನಿದ್ರು ಬಿ ಫಾರಮ್ ಕೊಡೋದು, ನಾನು ಪಬ್ಲಿಸಿಟಿ ಮಾಡೋದು ಬಿಟ್ಟಿದ್ದೀನಿ. ಮತ್ತು ಉಪೇಂದ್ರನವ್ರು ಓಟ್ ಹಾಕೋದು ಬೇಡ, ನೀವು ಮಾಡಿ ಅಂತ. ಏನು ಸರ್ ಎಲ್ಲ ಸೈಲೆಂಟ್ ಆಗ್ಬಿಟ್ರಿ ನೀವು ಅಂತಾರೆ. ಅದು ಆಮೇಲೆ ಇನ್ನೊಂದು ಹೇಳ ನಿಮಗೆ, ನೀವು ಒಂದು ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ಅದು ಎಷ್ಟು ವರ್ಷದ ಹೋರಾಟ, ಅದು ಕರೆಕ್ಟ್ ಅಲ್ವಾ? ನೀವು ಅದಕ್ಕಿಂತ ದೊಡ್ಡ ಹೋರಾಟ ಇದು ನಿಜವಾದ ಪರಿಪೂರ್ಣ ಸ್ವತಂತ್ರದ ಹೋರಾಟ ಇದು. ಏನು ಹೇಳಿ? ಇನ್ನು ನಿಮ್ಮ ಐಡಿಯಾಲಜಿ ಏನು ಅಂದರೆ ಸಂವಿಧಾನ ನಮ್ಮ ಐಡಿಯಾಲಜಿ, ಪ್ರಜಾಪ್ರಭುತ್ವನೇ ಐಡಿಯಾಲಜಿ ಇಲ್ಲಿ, ಪ್ರಜೆಗಳು ಪ್ರಭುಗಳಾಗೋದೇ ಐಡಿಯಾಲಜಿ ಇಲ್ಲಿ. ಇದು ಅಷ್ಟು ಈಸಿ ಇಲ್ಲ. ಎಲ್ಲ 4 ವರ್ಷದಲ್ಲಿ ಆಗ್ಬಿಡುತ್ತೆ, ನೆಕ್ಸ್ಟ್ ಇಯರ್ ಆಗೋಗ್ಬಿಡುತ್ತೆ ಅಂತಲೇ ಯೋಚನೆ ಮಾಡಬಾರ್ದು. ಅದು ಯು ಶುಡ್ ಕೀಪ್ ಡೂಯಿಂಗ್. ಇದು ಆಗುತ್ತೆ, ಒಂದಲ್ಲ ಒಂದಿನ ಆಗುತ್ತೆ.